ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ನಡೆದಂಥ ಒಂದು ದುರಂತದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಿಮಗೆ ಒಂದು ರೆಫರೆನ್ಸ್ಗೆ ಅಂದರೆ ಕಾಲ್ಪನಿಕ ಚಿತ್ರ ತೋರಿಸ್ತಾ ಇದ್ದೀನಿ. ಒಂದು 4 ಜನ ಯುವತಿಯರು ಫೋಟೋವನ್ನು ಕ್ಲಿಕ್ಕಿಸ್ತಾ ಇದ್ದಾರೆ. ನಿಮಗೆ ಇಲ್ಲಿರ್ತಕ್ಕಂಥ ಈ ಜಾರು ಬಂಡೆ ಇದೆಯಲ್ಲ, ಒಂದೇ ಒಂದು ಕ್ಷಣದ ಖುಷಿಗೋಸ್ಕರ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಳ್ಬೇಕು, ಅಲ್ಲಿ ಲೈಕ್ಸ್ಗಳನ್ನು ಕಮೆಂಟ್ಸ್ಗಳನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನೋ ಭರದಲ್ಲಿ ಯಾವ ರೀತಿಯಾಗಿ ದುರಂತಕ್ಕೆ ಇದು ಬದಲಾಗಿ ಬಿಡುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ನಾನು ಇವತ್ತಿನ ಪ್ರಕರಣವನ್ನು ಇಟ್ಕೊಂಡು, ಒಂದು ಘಟನೆಯನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇವತ್ತು ಅವ್ರ ಕುಟುಂಬದವರು ನಳಾಡ್ತಾ ಇದ್ದಾರೆ, ಶೋಕ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಯಾಕೆಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಮಕ್ಕಳನ್ನ ಇವತ್ತು ಕಳ್ಕೊಂಡಿರೋದು. ಎಲ್ಲರೂ 16-17 ವರ್ಷ ವಯಸ್ಸಿನ ಯುವತಿಯರು. ನೋಡಿ, 4 ಜನ ಇಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ತಾ ಇದ್ದಾರಲ್ಲ, ಇದರಲ್ಲಿ 3 ಜನ ನೀರು ಪಾಲಾಗಿಬಿಡ್ತಾರೆ. ಒಬ್ಬಳು ಮಾತ್ರ, ಅದು ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡಿ ಕೊನೆಗೆ ಆಕೆ ಈಗ ಬದುಕಿದ್ದಾಳೆ ಅನ್ನೋ ನಿಟ್ಟುಸಿರು ಬಿಡ್ತಾ ಇರೋದು ಅವ್ರ ಕುಟುಂಬದವರು ಕೂಡ. ಅದು ಅವ್ರ ಕುಟುಂಬದವ್ರಿಗೆ ಒಂದು ಸ್ವಲ್ಪ ನಿಟ್ಟುಸಿರು ಬಿಡ್ತಕ್ಕಂಥ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆದರೆ ಈ 3 ಜನ ಯುವತಿಯರು ನೋಡಿ, ಒಂದು ಕ್ಷಣ ಎಲ್ಲೋ ಒಂದು ಕಡೆ ಆ ಖುಷಿ ದುಃಖವಾಗಿ ಬದಲಾಗಿರೋದು. ಅವ್ರು ಹಾಕ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಫೋಟೋ, ವಾವ್ ಎಂತಹ ಸಾಹಸ ಮಾಡಿದ್ಯಾ ನೀನು, ಎಡ್ಜ್ನಲ್ಲಿ ನಿಂತ್ಕೊಂಡು ಆ ಬಂಡೆಯಲ್ಲಿ ಆ ವೀವ್ ಎಷ್ಟು ಚೆನ್ನಾಗಿ ಬಂದಿದೆ, ಓಕೆ ಫೋಟೋಗಳಿಗೆ ಒಂದು ಲೈಕ್ ಕೊಡಬೇಕು, ಕಮೆಂಟ್ಸ್ ಕೊಡಬೇಕು ಅಂತ ಅವ್ರ ಫ್ರೆಂಡ್ಸ್ಗಳು ಬಯಸಲಿ ಅನ್ನೋ ಉದ್ದೇಶಕ್ಕೆ ಇವರೆಲ್ಲರೂ ಕೂಡ ಈ ರಜಾ ದಿನಗಳಲ್ಲಿ, ಇತ್ತೀಚೆಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಸಿಗೆಯ ರಜಾ ದಿನಗಳು ಭಾಳಷ್ಟು ಹುಷಾರಾಗಿರಬೇಕು. ಪ್ರತಿನಿತ್ಯ ಇದೇ ರೀತಿಯಾದಂಥ ಘಟನೆಗಳನ್ನು ನಾವು ನೋಡ್ತಾ ಇರೋದು. ಈ ಘಟನೆ ನಿಮಗೆ ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮ್ ರಾಜು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಲಗುಮ್ಮಿ ಫಾಲ್ಸ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದು ನೋಡಲಿಕ್ಕೆ ಫಾಲ್ಸ್ ನಿಮಗೆ ಎಲ್ರಿಗೂ ಕೂಡ ಚಿಕ್ಕ ಫಾಲ್ಸ್ ಅಂತ ಅನಿಸುತ್ತೆ. ಆ ಥರದ್ದು ಏನು ಬಹಳಷ್ಟು ಭೀಕರವಾಗಿಲ್ಲ, ಆ ರೀತಿಯಾಗಿ ಪ್ರಾಣಕ್ಕೆ ಸಂಚಕಾರವನ್ನು ತಂದೊಡ್ತಕ್ಕಂಥ ಫಾಲ್ಸ್ ಅಂತ ಅನಿಸೋದಿಲ್ಲ. ಆದರೂ ಒಂದೇ ಒಂದು ಕ್ಷಣ ನಿಮಗೆ ಆ ನೀರು ಮೂಗಿನ ಮೇಲೆ ಇರ್ತಕ್ಕಂಥ ಮುಳುಗುವಂಥ ನೀರಿದ್ದರೆ ಸಾಕು, ಅವರು ಉಸಿರುಗಟ್ಟಿಸ್ಲಿಕ್ಕೆ ಏನು ಬೇಕಾದರೂ ಆಗ್ಬೋದು. ಜೊತೆಗೆ ಆ ಕ್ಷಣ ಇದೆಯಲ್ಲ, ನಿಮಗೆ ಪ್ರಾಣ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಈಜು ಬರದೇ ಇರೋರು, ಅವರೆಲ್ಲರೂ ಕೂಡ ಏನು ಎಕ್ಸ್ಪರ್ಟ್ ಅಲ್ಲ, ಪರಿಣಿತರಲ್ಲ. ಜೊತೆಗೆ ನೀರಿನ ಬಗ್ಗೆ ಅವ್ರಿಗೆ ಏನೂ ಕೂಡ ಅಷ್ಟು ಗೊತ್ತಿಲ್ಲ, ಹೇಗೆ ನಾನು ಬದುಕು ಬರ್ಬೋದು ಅಂತ. ಆ ಕೊನೆ ಕ್ಷಣಗಳು, ಆ ದೃಶ್ಯಗಳು ನಾನು ನಿಮಗೆ ತೋರಿಸಬಹುದಿತ್ತು. ನಿಮಗೆ ಒಂದು ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮುಲಗುಮ್ಮಿ ಫಾಲ್ಸ್ ಅಂತ ಹೇಳಿ, ನಿಮಗೆ ಆ ನೀರು ಹರಿದು ಬಂದು ಈ ತೊರೆ ಇದೆಯಲ್ಲ, ಈ ತೊರೆಯನ್ನು ದಾಟಿ ಅಲ್ಲಲ್ಲಿ ಚಿಕ್ಕ 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 ತೊರೆಗಳು, ಜೊತೆಗೆ ಒಂದಿಷ್ಟು ಕಲ್ಲು ಬಂಡೆಗಳು. ಈ ಕಲ್ಲು ಬಂಡೆಗಳು ಕಾಣಿಸ್ತಿಕ್ತಾ ಇದೆಯಲ್ಲ, ಇದ್ರ ಮೇಲೆ ನಿಮಗೆ ಯಾವಾಗಲೂ ಕೂಡ ಸದಾ ನೀರು ಹರಿದು ಹೋಗೋದ್ರಿಂದ ಏನಾಗ್ಬಿಟ್ಟಿರುತ್ತೆ ಅಂದರೆ ಅಲ್ಲಿ ಪಾಚಿ ಕಟ್ಬಿಟ್ಟಿರುತ್ತೆ. ಅದೇ ನಿಮ್ಮ ಪ್ರಾಣಕ್ಕೂ ಕೂಡ ಸಂಚಕಾರವನ್ನು ತಂದೊಡ್ಡಬಲ್ಲದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನೋಡಿ, ಆ ಬಂಡೆ ಮೇಲೆ ನಿಂತ್ಕೊಂಡಾಗ ಅಥವಾ ಕೆಳಗೆ ಅವ್ರು ಆಟ ಆಡ್ತಾ ಇರಬೇಕಾದ್ರೆ, ನೀರಿನಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅದೇನು ಅಂತ ನಮ್ಮ ಜೀವನೇ ತೆಗೆದುಕೊಂಡ್ಬಿಡುತ್ತೆ ಅಂತ ಅನಿಸೋದಿಲ್ಲ. ಈ 3 ಜನ ಯುವತಿಯರು ಇದ್ದಾರಲ್ವ, ಇಲ್ಲಿ ಆಟ ಆಡ್ತಿದಾರಲ್ಲ, ತುಂಬ ಖುಷಿಯಾಗಿ ಆಟ ಆಡ್ತಿದ್ದಾರೆ ಅವರು. ನಮಗೇನು ಆ ಥರ ನಾನು ನೀರಿನಲ್ಲಿ ಮುಳುಗಿಬಿಡ್ತೀನಿ, ನನ್ನ ಜೀವವೇ ಹೋಗಿಬಿಡುತ್ತೆ ಅನ್ನೋ ರೀತಿಯಾದಂಥ ಏನು ಸಂದರ್ಭ ಇಲ್ಲ ಅಲ್ಲಿ. ಇವರು ಕೂಡ ತುಂಬ ಫ್ರೀಯಾಗಿದ್ದಾರೆ. ಒಂದು ಇಮೇಜ್ ಇದು ರಿಯಲ್ ಇಮೇಜ್ ಅಲ್ಲ, ಬಟ್ ಆದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇದು ರಿಯಲ್ ಇಮೇಜ್ ನೋಡಿ. ಇಲ್ಲಿ ಎಷ್ಟು ಖುಷಿಯಾಗಿದ್ದಾರಲ್ವಾ. ಇಷ್ಟೇ ಖುಷಿಯಾಗಿದ್ದಂಥವ್ರು ಒಂದೇ ಕ್ಷಣದಲ್ಲಿ ಆಮೇಲೆ ಮುಳುಗ್ತಾ ಇರೋದು. ಕೈ ಮೇಲಕ್ಕೆತ್ತಿ ನನ್ನನ್ನು ಯಾರಾದರೂ ಬದುಕಿಸ್ಕೊಳ್ರಪ್ಪ ಅಂತ ಕೂಗಿ ಹೇಳ್ತಾ ಇರೋದು. ಸ್ನೇಹಿತರೆ, ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು ಯಾಕೆ ಆರಂಭದಲ್ಲಿ ಒಂದು ಫೋಟೋವನ್ನು ಹೇಳಿದ್ನಲ್ಲ, ಈ ಖುಷಿ ಹೇಗೆ ಬದಲಾಗಿಬಿಟ್ಟಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತಾ ಇರೋದು. 4 ಜನ ಯುವತಿಯರು, ಅವ್ರ ಬಗ್ಗೆ ಕೂಡ ನಾನು ಡೀಟೇಲ್ಸ್ ಕೊಡ್ತೀನಿ. ಜೊತೆಗೆ ಅವರು ಯಾವ ಊರಿನವರು ಏನು ಅನ್ನೋದು ಒಂದಿಷ್ಟು ಆರಂಭದಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ನ ಹೇಳ್ದಿದ್ರೆ ಸರಿ ಆಗೋದಿಲ್ಲ. ಯಾಕೆಂದರೆ ಹುಕುಂಪೇಟಾ ಮಂಡಲದ ಬುರ್ಜಾ ಪಂಚಾಯತ್ ಬಳಿಯ ಮುಲಗುಮ್ಮಿ ಎಂಬ ಜಲಪಾತದ ಬಳಿ ಈ ದುರಂತ ನಡೆದಿರೋದು. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಈಗ ಹಾಲಿಡೇಸ್ ಇದೆ. ಹಾಗಾಗಿ ಈ ಜಂಬವಲಸ ಗ್ರಾಮದ 5 ಯುವತಿಯರು ಇಲ್ಲಿಗೆ ಬಂದಿರ್ತಾರೆ. ಒಬ್ಬರು 17 ವರ್ಷದ ತ್ರಿಷಾ, 16 ವರ್ಷದ ರತ್ನಕುಮಾರಿ, ಇನ್ನೊಬ್ಬರು 16 ವರ್ಷದ ಪವಿತ್ರ. ಈ 3 ಜನ, ಒಂದು 16-17 ವರ್ಷ ಎಲ್ರಿಗೂ ಕೂಡ. ಟೋಟಲ್ ಬಂದಿದ್ದು ಇವರು 5 ಜನ ಅಂತೆ. ಇಲ್ಲಿ ಸೆಲ್ಫಿ ಫೋಟೋವನ್ನು ಕ್ಲಿಕ್ಕಿಸ್ತಾ ಇದ್ದಿದ್ದು 4 ಜನ. ಅದರಲ್ಲಿ ಏಕಾಏಕಿಯಾಗಿ ಕಾಲ್ ಸ್ಲಿಪ್ ಏನಾಗೋದಿಲ್ಲ, ಅವ್ರು ಆಟ ಆಡ್ತಿದ್ದಾರೆ, ಸುಲಭವಾಗಿ ಸ್ವಲ್ಪ ಮುಂದಕ್ಕೆ ಹೋಗ್ತಾರಷ್ಟೇ. ಆ ನೀರಿನ, ಆ ಬಂಡೆ ಕೆಳಗಿರ್ತಕ್ಕಂಥ ನೀರಿನಿಂದ ಸ್ವಲ್ಪ ಮುಂಭಾಗಕ್ಕೆ ಹೋಗಿ ಅಲ್ಲಿ ಈಜಾಡಬೇಕು ಅಂತ ಹೋಗ್ತಾರೆ. ಯಾವಾಗ ತಮ್ಮ ಎತ್ತರಕ್ಕಿಂತಲೂ ಕೂಡ ಹೆಚ್ಚಿನ ನೀರಿದ್ದಿದ್ದರಿಂದ ಅವರು ಅಲ್ಲಿ ಈಜು ಕೂಡ ಬರೋದಿಲ್ಲ, ಕಾಲು ಬಿಟ್ಟು ಬಿಡ್ತಾರೆ. ನೀರಿನ ಒಳಗೆ ಹೋದ ತಕ್ಷಣ ಅವ್ರಿಗೆ ಭಯ ಶುರು ಆಗಿಬಿಡುತ್ತೆ, ಕೂಗ್ಕೊಳ್ತಾರೆ. ತಕ್ಷಣಕ್ಕೆ ಅಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಓಡಿ ಬರ್ತಾರೆ. ಅದರಲ್ಲಿ ಒಬ್ಬ ಯುವತಿಯನ್ನು ಮಾತ್ರ ಬದುಕಿಸುವಲ್ಲಿ ಅವರು ಸಫಲರಾಗ್ತಾರೆ. ಇನ್ನು 3
ಯುವತಿಯರು ಕೂಡ ಜಲ ಸಮಾಧಿ ಆಗಿಬಿಡ್ತಾರೆ, ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಡ್ತಾರೆ ಅವರು. ತಕ್ಷಣಕ್ಕೆ ತಡನೇ ಇಲ್ಲ, ಯಾಕೆಂದರೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ, ಐ ವಿಟ್ನೆಸ್ಗಳು, ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಈ ಭಾಗದಲ್ಲಿ ಪ್ರತಿ ಬಾರಿ ಕೂಡ ಯುವತಿಯರು ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ನೋಡಿ, ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅಥವಾ ಎಲ್ಲರ ಅಟೆನ್ಷನ್ ನನ್ನ ಮೇಲೆ ತಿರುಗಲಿ ಅನ್ನೋದಕ್ಕೋಸ್ಕರ ನಿಮ್ಮ ಖುಷಿಯ ಭರಾಟೆಯಲ್ಲಿ ಸಂತೋಷದ ಅಲೆಯಲ್ಲಿ ತೇಲ್ತಾ ಇರಬೇಕಾದ್ರೆ ನೀವು ಪೀಕ್ನಲ್ಲಿ ಯಾವುದೋ ಒಂದು ಮೌಂಟೇನೋ ಅಥವಾ ಯಾವುದೋ ಈ ಜಲಪಾತದ ಎಡ್ಜ್ನಲ್ಲಿ ಇತ್ಕೊಂಡಿರ್ತಾರೋ, ಏನೋ ಮಾಡ್ಲಿಕ್ಕೆ ಹೋಗ್ತಾರೆ. ನೋಡಿ, ಇವರು ಇರ್ತಕ್ಕಂಥ ಈ ಸೇತುವೆ ಸಿಗ್ತಾ ಇದೆಯಲ್ಲ, ಈ ಸೇತುವೆ ಮೇಲೂ ನಿಂತ್ಕೊಂಡು ಒಂದಿಷ್ಟು ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ. ಅದಾದಮೇಲೆ ಆ ಬಂಡೆಯ ಬಳಿ ಹೋಗಿ ಅಲ್ಲೂ ಕೂಡ ಫೋಟೋಗಳನ್ನು ತೆಗೆದುಕೊಂಡು ನಿಂತಿರಬೇಕಾದ್ರೆ ಈ ಥರದ ಒಂದು ದುರಂತ ಸಂಭವಿಸಿರೋದು. ಅದಕ್ಕೆ ಹೇಳ್ತಾ ಇರೋದು, ಆರಂಭದಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಪ್ರತಿ ಬಾರಿಯೂ ಈ ಥರದ ಘಟನೆಗಳು ರಿಪೀಟ್ ಆಗೋದು ಹೆಚ್ಚಾಗಿ ಈ ಬೇಸಿಗೆ ಸಮಯದಲ್ಲಿ, ರಜಾ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಈ ರಜಾ ದಿನಗಳನ್ನು ತುಂಬ ಸಂತೋಷಕ್ಕೆ ಅವೆಲ್ಲವೂ ಕೂಡ ಸ್ಮರಣೀಯವಾಗಿ ಉಳಿತಕ್ಕಂಥ ದಿನಗಳಾಗಲಿ. ಜೊತೆಗೆ ನೋಡಿ, ನಾವು ಶ್ರೀನಂದ ಅವರ ಕೇಸ್ ಅಪ್ಡೇಟ್ನು ಕೂಡ ಹೇಳಲೇಬೇಕು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಪಲಕ್ಕಾಡ್ನಿಂದ, ಕೇರಳದಿಂದ ಕರ್ನಾಟಕದ ಇದೇ ಮುಳ್ಳಯ್ಯನಗಿರಿ ಸಮೀಪದ ಮಾಣಿಕ್ಯಧಾರ ಫಾಲ್ಸ್ಗೂ ಕೂಡ ಭೇಟಿ ಕೊಟ್ಟಂಥ ಯುವತಿ. ನೋಡಿ, ಯಾವ ರೀತಿಯಾಗಿ ಇದೇ ಸೆಲ್ಫಿಯನ್ನು ಕ್ಲಿಕ್ಕಿಸ್ಲಿಕ್ಕೆ ಹೋಗಿ ಒಂದು 3-4 ಜನ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಒಟ್ಟಾಗಿದ್ರಂತೆ. ಎಲ್ಲರೂ ಕೂಡ ಫೋಟೋಗಳನ್ನು ತೆಗೆಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಟಾಪ್ ವ್ಯೂ ಸಿಗುತ್ತೆ, ಒಂದು ಒಳ್ಳೆ ನೇಚರನ್ನು ಅದ್ಭುತವಾಗಿ ನಾವು ಫೋಟೋಗಳಲ್ಲಿ ಸೆರೆ ಹಿಡಿಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು 4-5 ಜನ ಹುಡುಗಿಯರು ಎಲ್ಲರೂ ಕೂಡ ಸೇರಿಕೊಂಡು, ಇದೇ ಶ್ರೀನಂದ ಯುವತಿಯ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇರೋದು, ಆರಂಭದಲ್ಲಿ ಒಂದು ಫೋಟೋವನ್ನು ಕ್ಲಿಕ್ಸಿದ್ದಾರೆ, ಅವರು ತಗೊಂಡಿದ್ದಾರೆ. ಅದಾದಮೇಲೆ ಆಕೆ ಇಂಡಿವಿಜುವಲ್ ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಅಂತ ಇನ್ನೊಂದು ಬದಿಗೆ ಹೋಗಿರೋದು. ಅಲ್ಲಿ ಕಾಲ್ ಸ್ಲಿಪ್ ಆಗಿ 2000ದಿಂದ 3000 ಅಡಿ ಆಳದ ಕಂದಕ ಇದೆ ಮಾಣಿಕ್ಯಧಾರ ಫಾಲ್ಸ್ನ ಹತ್ತಿರ ಇರ್ತಕ್ಕಂಥ ನೀವು ಶೋಲಾ ಅನ್ನೋ ಪ್ರದೇಶದ ಬಳಿ ಆಗಿರ್ತಕ್ಕಂಥ ಘಟನೆ. ಅನೇಕ ಚರ್ಚೆಗಳಾಯಿತು. ಅವರು ಫ್ಯಾಮಿಲಿಯವರು ಎಲ್ಲೋ ನನ್ನ ಮಗಳು ಒಂದು ರೀತಿಯಾದಂಥ ಯಾರೋ ಡ್ರಗ್ಸ್ಗಳನ್ನು ಕೊಟ್ಟು ಆಕೆಯನ್ನು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ರೀತಿಯಾಗಿ ಅವ್ರ ತಾಯಿ ಕಂಪ್ಲೇಂಟನ್ನು ಮಾಡಿದ್ರು. ಆರಂಭದಲ್ಲಿ ಬ್ಲೇಮ್ ಮಾಡ್ತಾಯಿದ್ರು, ಇಲ್ಲಿ ಆ ರೀತಿಯಾದಂಥ ಚಟುವಟಿಕೆ ಇದೆ ಅನ್ನೋ ರೀತಿಯಾಗಿ. ಮಾಣಿಕ್ಯಧಾರ ಫಾಲ್ಸ್ನ ಆ ಥರದ ಅನೈತಿಕ ಚಟುವಟಿಕೆಗಳು ಕೂಡ, ಅಕ್ರಮ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ ಅನ್ನೋ ರೀತಿಯಾದಂಥ ಅನುಮಾನ ಕೂಡ ಮೂಡಿತ್ತು. ಒಂದು ರೀತಿಯಾಗಿ ತಂದೆ ಇನ್ನೊಂದು ರೀತಿಯಾಗಿ ಮಾತನಾಡಿದ್ರು, ಇಲ್ಲ ನಾನು ಒಂದು ರೀತಿಯಾಗಿ ಬೈದಿದ್ದೆ ಅಥವಾ SSLC ರಿಸಲ್ಟ್ ವಿಚಾರವಾಗಿ ಈ ರೀತಿಯಾಗಿ ಆಗಿರ್ಬೋದು, ಏನೇನೋ ಒಂದಿಷ್ಟು ಕಾಂಪ್ಲಿಕೇಟೆಡ್ ಅಂತರೂ ಭಾಳಷ್ಟು ಸಹಜವಾಗಿತ್ತು. ಈಗಲೂ ಕೂಡ ಅದೇ ರೀತಿಯಾದಂಥ ಅನುಮಾನ ದಟ್ಟವಾಗಿ ಕಾಡ್ತಾ ಇರೋದು. ಹೋಗಿ ಆಳವಾದ ಕಂದಕದಲ್ಲಿ ಮರದ ಮೇಲೆ ಬಿದ್ದಿರೋದು ಶ್ರೀನಂದ. ಆಕೆ ಅದು ಯಾವ ರೀತಿಯಾಗಿ ಆ ಕೊನೆ ಕ್ಷಣಗಳು ನೋಡಿ, ಅಷ್ಟು ಆಳದಿಂದ ಕೆಳಗೆ ಬೀಳಬೇಕಾದ್ರೆ ಪ್ರತಿ ಕ್ಷಣವೂ ಎಷ್ಟು ಘೋರವಾಗಿರಬೇಡ, ಭೀಕರವಾಗಿರಬೇಡ, ಅದನ್ನು ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ. ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ಅಷ್ಟು ಎಡ್ಜಲ್ಲಿ ಹೋಗಿ ನಿಂತ್ಕೊಂಡು ನಾವು ಆ ಪ್ರಕೃತಿ ಸೌಂದರ್ಯವನ್ನು ಸವಿಲೇಬೇಕು ಅಂತ ಇದ್ದರೆ ನಿಮ್ಮ ಜೀವಕ್ಕೆ ಎಷ್ಟು ಸೇಫ್ ಇದೆ ಆ ಏರಿಯಾ, ಆ ಝೋನ್ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾ. ನಿಮಗೆ ತಡೆಗೋಡೆಯಾಗಿ ಏನಾದರೂ ಕಬ್ಬಿಣದ ಸಾಳಿಗಳನ್ನು ಏನಾದರೂ ಹಾಕಿದಾರಾ ಅಥವಾ ಏನಾದರೂ ಗೋಡೆ ಇದೆಯಾ, ಓಕೆ, ಏನೂ ಆಗೋದಿಲ್ವಾ, ಅವೆಲ್ಲವನ್ನು ಕೂಡ ನೋಡಬೇಕು. ಸ್ವಲ್ಪ ಕಾಲು ಸ್ಲಿಪ್ ಆದರೂ ಕೂಡ ಶ್ರೀನಂದ ವಿಚಾರವಾಗಿ ಅದೇ ಆಗಿರೋದು. ಅವ್ರ ಕುಟುಂಬದವರಂತೂ, ಅವ್ರ ತಾಯಿ ಕೊನೆ ಕ್ಷಣ ಆ ಫೋಟೋದನ್ನು ನೋಡಿ ಬಿಕ್ಕಿ ಅಳ್ತಾ ಇದ್ರು. ಯಾಕೆಂದರೆ ಆಕೆ ಬಿದ್ದಿರ್ತಕ್ಕಂಥ ಜಾಗದ ಫೋಟೋವನ್ನು ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಅವ್ರ ತಾಯಿ ಕೊಟ್ಟಾಗ ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಹೇಗೆ ಆಗಿರ್ಬೇಡ. ಯಾಕೆಂದರೆ ಅವರು ಕೂಡ ಎಲ್ಲೋ ಒಂದು ರೀತಿಯಾಗಿ ಶರಣ್ಯ ರೀತಿ ಹಾಕಿ ಕೂಡ ಬದುಕು ಬರ್ಬೋದು, ಎಲ್ಲೋ ಸೇಫಾಗಿರ್ಬೋದು ಅನ್ನೋ ರೀತಿಯಾದಂಥ ಚರ್ಚೆಗಳಾಗ್ತಾ ಇತ್ತು. ಆದರೆ ಅವರು ಅಂದ್ಕೊಂಡ ಎಕ್ಸ್ಪೆಕ್ಟೇಷನ್ ಎಲ್ಲವೂ ಕೂಡ ನೂರಾಗಿ ಹೋಗಿಬಿಡ್ತು. ಕೊನೆಗೆ ಶ್ರೀನಂದ ಈಗ ಸಾವನ್ನಪ್ಪಿರೋದು. ನೋಡಿ, ಪ್ರತಿನಿತ್ಯ ಆ ಥರದ ಘಟನೆಗಳು ನಡೀತಾ ಇದೆ. ಇದರಿಂದ ನಾವು ಪಾಠವನ್ನು ಕೂಡ ಕಲಿಬೇಕಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಕೂಡ ನೀವು ಫಾಲೋ ಮಾಡ್ತಾ ಇರ್ಬೋದು ಅಂತ ಹೇಳ್ತಾ ಧನ್ಯವಾದ.